ಹೀಗೆ ಒಂದು ಕಡೆ ಲಡ್ಡು ಲಡಾಯಿ ಬಹಳ ಜೋರಾಗಿದ್ರೆ ಮತ್ತೊಂದು ಕಡೆ ಸುಬುಧೇಂದ್ರ ತೀರ್ಥ ಶ್ರೀಗಳು ಹೇಳಿರುವಂತ ಮಾತು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮುಜರಾಯಿ ಇಲಾಖೆಗಳಿಂದ ದೇಗುಲ ಹಾಗೆ ಮಠಗಳನ್ನ ಮುಕ್ತಗೊಳಿಸಿ ಅಂತ ಶ್ರೀಗಳು ಹೇಳಿದ್ರೆ ಡಿಸಿಎಂ ಡಿಕೆ ಸಚಿವ ರಾಮಲಿಂಗಾರೆಡ್ಡಿ ಈ ಸಂಪ್ರದಾಯ ಮೊದಲಿನಿಂದಲೂ ಇರೋದು ಅಂತ ಸ್ಪಷ್ಟನೆ ಕೊಡ್ತಿದ್ದಾರೆ. ఒక ఐజీ స్థాయి ఆఫీసర్ ఆధ్వర్యంలో ఐజీ అండ్ అబౌవ్ ఒక సిట్ వేస్తాం, స్పెషల్ ఇన్వెస్టిగేషన్ టీమ్. ಆಯಾ ಪ್ರಾಂತದ ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನ ನೀವು ಒಂದು ಕೇಂದ್ರ ಆಡಳಿತದ ಒಂದು ಕಾಯ್ದೆ ತಂದು ಅದನ್ನೆಲ್ಲವನ್ನು ಮುಕ್ತಗೊಳಿಸಿ. 1,80,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ 35,000 ದೇವಸ್ಥಾನಗಳು ಮಾತ್ರ ಮುಜರಾಯಿ ದೇವಸ್ಥಾನಗಳು. ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬನ್ನ ಕಲಬೆರಕೆ ಮಾಡಲಾಗಿದೆ ಅನ್ನೋ ವಿಷಯ ಈಗಾಗಲೇ ಸಾಕಷ್ಟು ಸದ್ದು ಮಾಡ್ತಿದೆ. ಈ ಬಗ್ಗೆ ಟಿಟಿಡಿ ಕೂಡ ಒಪ್ಪಿಕೊಂಡಿದ್ದು ರಾಜಕೀಯ ಕೆಸರೆಚಾಟಕ್ಕೂ ವೇದಿಕೆ ಕೊಟ್ಟಿದೆ. ಬೆಳವಣಿಗೆಗಳು ಹೀಗಿರುವಾಗ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ದೇಶಾದ್ಯಂತ ಸನಾತನ ಧರ್ಮ ರಕ್ಷಣಾ ಮಂಡಳಿ ರಚನೆ ಸಲಹೆ ನೀಡಿದ್ರೆ ಸಿಎಂ ಚಂದ್ರಬಾಬು ನಾಯ್ಡು ದೇಗುಲ ಪ್ರಸಾದದ ವಿಚಾರದಲ್ಲಿ ಅಧಿಕಾರ ದುರ್ಬಳಕೆಯಾಗಿದೆ ಅಂತ ಬಾಂಬ್ ಕೂಡ ಹಾಕಿದ್ರು. ఒక ఐజీ స్థాయి ఆఫీసర్ ఆధ్వర్యంలో ఐజీ అండ్ అబౌవ్ ఒక సిట్ వేస్తాం, స్పెషల్ ఇన్వెస్టిగేషన్ టీమ్. ఈ స్పెషల్ ఇన్వెస్టిగేషన్ టీమ్ మొత్తం ఇవన్నీ కూడా దర్యాప్తు చేసి కారణాలు, జరిగిన అపవిత్రం, మిస్యూజ్ ఆఫ్ పవర్ ఇవన్నీ కూడా అనలైజ్ చేసి గవర్నమెంట్కి ఒక రిపోర్ట్ ఇస్తారు. దానిపైన గవర్నమెంట్ చాలా కఠినంగా యాక్షన్ తీసుకొని తద్వారా భవిష్యత్తులో ఇలాంటి జరగకుండా ఏమేం చేయాలనో అవన్నీ చేస్తాం. దేర్ ఇస్ నో కాంప్రమైజ్. ಖುದ್ದು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರೇ ಹೀಗೆ ಹೇಳಿದ್ದೇ ತಡ ಇದೇ ಮಾತು ಮಠಾಧೀಶರಿಗೂ ಅಸ್ತ್ರ ಸಿಕ್ಕಂತಾಗಿದೆ. ಲಡ್ಡು ಕಲಬೆರಕೆ ವಿಚಾರವಾಗಿ ರಿಯಾಕ್ಷನ್ ಕೊಡ್ತಾ ಗುಡುಗಿದ ಸುಬುಧೇಂದ್ರ ತೀರ್ಥ ಶ್ರೀ ಮುಜರಾಯಿ ಇಲಾಖೆಗಳಿಂದ ದೇಗುಲ ಮಠಗಳನ್ನ ಮುಕ್ತಗೊಳಿಸಿ ದೇವಸ್ಥಾನ ಮಠ ಮಾನ್ಯಗಳ ನಿರ್ವಹಣೆ ಬಗ್ಗೆ ಹೊಸ ಕಾಯ್ದೆ ತರಬೇಕು. ದೇಗುಲದ ವಿಚಾರದಲ್ಲಿ ಸರ್ಕಾರ ತಲೆ ಹಾಕುವುದು ಪಾವಿತ್ರ್ಯತೆ, ಸಂಪ್ರದಾಯಗಳನ್ನ ಬದಲಾಯಿಸುವ ಅಧಿಕಾರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಆಯಾ ಪ್ರಾಂತದ ದೇವಸ್ಥಾನಗಳು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ನೀವು ಒಂದು ಕೇಂದ್ರ ಆಡಳಿತದ ಒಂದು ಕಾಯ್ದೆ ತಂದು ಅದನ್ನೆಲ್ಲವನ್ನು ಮುಕ್ತಗೊಳಿಸಿ ಅದಕ್ಕೊಂದು ನಾಮ್ ಲಿಟ್ರೇಚರ್ ಕೊಡಿ. ಇಂತಿಂತಹ ಒಂದು ರೀತಿಯಲ್ಲಿ ನೀವು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಅದಕ್ಕೆ ನೀವೊಂದು ಕಾಯ್ದೆಯನ್ನು ಮಾಡಿ ಕೇಂದ್ರ ಕಾಯ್ದೆಯಾಗಿ ಅದನ್ನು ತನ್ನಿ ಅಂತ ನಾವು ಕೂಡ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ನೆರೆಹೊರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆಲ್ಲರಿಗೂ ಕೂಡ ನಾವು ಒತ್ತಾಯಿಸ್ತೀವಿ. ಈ ಮಠಮಾನ್ಯಗಳು, ದೇವಸ್ಥಾನಗಳು ಇದೆಲ್ಲವೂ ಕೂಡ ಆಯಾ ಪ್ರಾಂತದ ಭಕ್ತರಿಗೆ ಮತ್ತು ಆ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂಥ ಶ್ರದ್ಧಾ ಕೇಂದ್ರಗಳು. ಇದನ್ನು ಎಲ್ಲಿಯೋ ಯಾವುದೋ ಒಂದು ದೊಡ್ಡ ಕೇಂದ್ರದಲ್ಲಿ ಕುಳಿತೋ ಅಥವಾ ರಾಜ್ಯದ ಒಂದು ಕ್ಯಾಪಿಟಲ್ನಲ್ಲಿ ಕುಳಿತೋ ಅದನ್ನು ನಡೆಸಲಿಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿಯ ತೊಂದರೆ ಲೋಪದೋಷಗಳಿದ್ದಾಗ ಸರ್ಕಾರಕ್ಕೆ ಅದು ಸುಮೋಟೋ ಅದರ ಬಗ್ಗೆ ಪರಿಶೀಲಿಸಿ ಅದನ್ನು ಸರಿಪಡಿಸುವಂಥ ಅಧಿಕಾರವೇ ಹೊರತು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ತಲೆ ಹಾಕಿ ಅಲ್ಲಿರುವಂತಹ ಪಾವಿತ್ರ್ಯತೆ, ಅಲ್ಲಿರುವ ಸಂಪ್ರದಾಯಗಳನ್ನು, ಅಲ್ಲಿರುವ ವ್ಯವಸ್ಥೆಯನ್ನು ಬದಲಾಯಿಸುವಂಥ ಅಧಿಕಾರ ಆ ರೀತಿಯಾಗಿ ಅವಕಾಶವೇ ಇಲ್ಲ ಅದಕ್ಕೆ. ಸುಬುಧೇಂದ್ರ ತೀರ್ಥ ಶ್ರೀಗಳ ಮಾತಿಗೆ ಪ್ರತಿಕ್ರಿಯೆ ನೀಡಿದ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ, ಮಠಗಳು ಸರ್ಕಾರದ ಅಧೀನದಲ್ಲಿ ಇಲ್ಲ. ಆಂಧ್ರದಲ್ಲಿ ಒಂದಿಷ್ಟು ಮಂದಿ ತಪ್ಪಿನಿಂದ ಸರ್ಕಾರಕ್ಕೆ ಟೀಕೆ ಮಾಡೋಕ್ಕಾಗುತ್ತಾ? ಇಂಥದ್ದನ್ನೆಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅಂದ್ರು. ಮಠಗಳು ಯಾವ ಸರ್ಕಾರದ ಅಧೀನದಲ್ಲೂ ಇಲ್ಲ. ಮಠಗಳು ಸರ್ಕಾರದ ಅಧೀನದಲ್ಲಿಲ್ಲ. ದೇವಸ್ಥಾನಗಳು ಮಾತ್ರ 1,80,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಅದರಲ್ಲಿ 35,000 ದೇವಸ್ಥಾನಗಳು ಮಾತ್ರ ಮುಜರಾಯಿ ದೇವಸ್ಥಾನಗಳು. ಅದೇನು ಇವತ್ತಿಂದ ಬಂದಿರೋದಲ್ಲ, ಬ್ರಿಟಿಷರ ಕಾಲದಿಂದಲೂ ಕೂಡ ಇತ್ತು. ಇದನ್ನು ನಮ್ಮ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮುಜರಾಯಿ ದೇವಸ್ಥಾನಗಳಿರೋದ್ರಿಂದ ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ತೀರ್ಮಾನ ತಗೊಂಡ್ರೆ ಭಾಳ ಒಳ್ಳೆಯದು. ಈಗ ತಿರುಪತಿನಲ್ಲಿ ಆಡಳಿತ ಮಂಡಳಿ ಇದೆ, ಅವ್ರ ತಪ್ಪಿಂದ ಅಲ್ಲಿರೋ ಚೀಫ್ ಮಿನಿಸ್ಟರ್ನ ಆಗಿದ್ದವ್ರನ್ನ ಸರ್ಕಾರನ ಟೀಕೆ ಮಾಡೋಕ್ಕಾಗತ್ತಾ? ಈಗ ನಮ್ಮಲ್ಲೇ ಬೇಕಾದಷ್ಟು ಎಲ್ಲ ವ್ಯವಸ್ಥಾಪನಾ ಸಮಿತಿಗಳಿದೆ. ಎಲ್ಲ ದೇವಸ್ಥಾನಗಳಿಗೂ ಎ ಗ್ರೇಡ್, ಬಿ ಗ್ರೇಡ್ ವ್ಯವಸ್ಥಾಪನಾ ಸಮಿತಿಗಳಿರುತ್ತೆ. ಯಾವುದಾನ ಒಂದು ದೇವಸ್ಥಾನದಲ್ಲಿ ವ್ಯವಸ್ಥಾಪನಾ ಸಮಿತಿ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಹೊಣೆ ಮಾಡೋಕ್ಕಾಗತ್ತಾ?
ನಾವು ತಪ್ಪಾಗದೇ ಇರೋ ರೀತಿ ಮಾಡ್ಕೊಂಡು ಹೋಗಬೇಕು. ಮತ್ತು ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಹೇಳೋದು ಅದು ರಾಷ್ಟ್ರ ಮಟ್ಟದ ತೀರ್ಮಾನ ಆಗಬೇಕು. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮುಜರಾಯಿ ದೇವಸ್ಥಾನಗಳಿದೆ. ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನ ತಗೋಬೇಕು. ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಅವ್ರು ತೀರ್ಮಾನ ತಗೋಬೇಕು. ನಾವು ಇಂಡಿಪೆಂಡೆಂಟ್ ಆಗಿ ಯಾವುದೇ ಒಂದು ರಾಜ್ಯ ತೀರ್ಮಾನ ತಗೊಳಕ್ಕಾಗೋದಿಲ್ಲ. ಅವ್ರಿಗೆ ಪವನ್ ಕಲ್ಯಾಣ್ ಅವರು ಪ್ರಧಾನಮಂತ್ರಿಗಳ ಹತ್ರ ಮಾತಾಡಿ ಇದನ್ನು ಒಂದು ತೀರ್ಮಾನ ತಗೊಂಡ್ರೆ ಒಳ್ಳೆಯದು. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಲಡ್ಡು ಬಗ್ಗೆ ನನಗೆ ಯಾವುದೇ ಅನುಮಾನ ಇಲ್ಲ. ನಾನು ತಿರುಪತಿಯಿಂದ ಬರುವ ಪ್ರಸಾದ ತಿಂತೇನೆ. ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ ಅಂತ ಹೇಳಿದ್ರು. ಬೇರೆ ಪಾರ್ಟಿಯವರು ಇರ್ಬೋದು, ಸ್ವಾಮಿಗಳು ಇರ್ಬೋದು, ಯಾರೇ ಆಗಲಿ ಮಾಡ್ಬೋದು, ಇವತ್ತಿನ ವಿಚಾರ ಅಲ್ಲ. ಧಾರ್ಮಿಕ ದತ್ತಿ ಇಲಾಖೆ ಸರ್ಕಾರದ ಒಂದು ಭಾಗ. ಈ ಸರ್ಕಾರದ ಭಾಗವನ್ನು ಧಾರ್ಮಿಕ ದತ್ತಿ ಇಲಾಖೆ ನಾವು ಇವತ್ತು ನೆನೆಸ್ಕೊಂಡು ಬರ್ತಾ ಇಲ್ಲ. ಈ ಚಾಮುಂಡಿ ದೇವಸ್ಥಾನ ಯಾರ ವರ್ಷದಲ್ಲಿದೆ, ಕಬ್ಬಾಳಮ್ಮನ ದೇವಸ್ಥಾನ ಯಾರ ವರ್ಷದಲ್ಲಿದೆ, ಅದೆಲ್ಲ ಮೊದಲಿಂದ ಒಂದು ಸಂಪ್ರದಾಯ ಬೆಳ್ಕೊಂಡು ಬಂದಿದೆ, ಇವತ್ತಿನಲ್ಲ. ಸೊ ಯಾರ್ಯಾರು ಮಾಡಬೇಕು, ಈಗ ಪ್ರೈವೇಟ್ ದೇವಸ್ಥಾನಗಳನ್ನ ಮಾಡ್ಕೊಳ್ಳಿ, ಅವ್ರು ನಾವೇನು ಬೇಡ. ನೋಡಪ್ಪ, ನಾನು ಲಡ್ಡು ತಿನ್ನೋನೆ, ಪ್ರಸಾದ ತಿನ್ನೋನೆ. ನನಗೆ ಯಾವ ಲಡ್ಡು ಬಗ್ಗೆನೂ ನನಗೇನು ಅನುಮಾನ. ತಿರುಪತಿ ಪ್ರಸಾದ ಏನಂತ ಬರ್ತದೆ ನಾವು ಸ್ವೀಕಾರ ಮಾಡೋದು. ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ಕಲಬೆರಕೆ ವಿಷಯ ಬಯಲಾಗಿದ್ದೇ ತಡ. ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಫುಲ್ ಅಲರ್ಟ್ ಆಗಿದೆ. ಎಲ್ಲಾ ಕಂಪನಿಯ ತುಪ್ಪದ ಮಾದರಿ ಪರಿಶೀಲನೆಗೆ ಮುಂದಾಗಿದ್ದು ಈಗಾಗಲೇ 20 ಕಡೆ ಮಾದರಿ ಸಂಗ್ರಹ ಮಾಡಿದೆ. ಮತ್ತೊಂದು ತಂಡ ದೇಗುಲಗಳಲ್ಲಿ ಪರಿಶೀಲನೆಗೆ ಮುಂದಾಗಿದೆ. ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸ್ಯಾಂಪಲ್ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸಂಗ್ರಹಣೆ ಮಾಡಿ ಒಂದು 250-300 ಸ್ಯಾಂಪಲ್ಲು ಬೇರೆ ಬೇರೆ ತಯಾರಕರಿಂದ ಇದು ಸ್ಥಳೀಯವಾಗಿ ಮಾಡುವಂಥ ತುಪ್ಪಗಳು ಎಲ್ಲವನ್ನು ಕೂಡ ತೆಗೆದುಕೊಂಡು ಅದನ್ನು ಲ್ಯಾಬ್ಗೆ ಕಳಿಸಿ ಅದನ್ನು ರಿಪೋರ್ಟ್ ಬರೋವರೆಗೂ ನಾವು ನೋಡಬೇಕಾಗ್ತದೆ. ಏನು ರಿಪೋರ್ಟ್ ಬರುತ್ತೆ ನಂತರ ನಾವು ಅದರ ಬಗ್ಗೆ ಮಾತಾಡ್ಬೋದು. ಇಷ್ಟು ದಿನ ಲಡ್ಡು ಲಢಾಯಿಯಲ್ಲಿ ಕಲಬೆರಕೆ ಕದನ ಮಾತ್ರ ನಡೆಯುತ್ತಿತ್ತು. ಆದ್ರೀಗ ಸುಬುಧೇಂದ್ರ ಶ್ರೀಗಳು ಹೇಳಿದ ಮಾತಿನಿಂದ ರಾಜ್ಯದಲ್ಲಿ ಬೇರೆಯದ್ದೇ ಚರ್ಚೆ ಶುರುವಾಗುವ ಲಕ್ಷಣಗಳು ಕಾಣ್ತಿವೆ. ಬ್ಯೂರೋ ರಿಪೋರ್ಟ್, TV9.